मंथन केले नीलकंठ नाम प्रसिद्ध झाले शतकोटीचे जीवाचे उच्चारे. ನೀವು ಈ ಅರ್ಚಕ್ರಿ? ಹೌದ್ರಿ, ಪೂಜಾರಿಗಳು. ಹೆಂಗ ದೇವಾಲಯ ಬಸವನ ಉದ್ಭವ ಆತು ಮತ್ತು ಸ್ಥಳ ಪುರಾಣ ಏನಕ್ರಿ? ಇದು ಹಳಿ ಪುರಾಣ ರೀ. ಈಗ ಒಂದು ಹಜಾರೋ ವರ್ಷ ಹಿಂದೆ ಇಲ್ಲಿ ನಮ್ಮೂರು ಕಳೆಗಾವ್ ಅಂತೇಳಿ ಊರು ರೀ. ಈ ಊರಾಗ ಬಸವಣ್ಣಪ್ಪ ಅಂದ್ರೆ ಡವಳಪ್ಪಜ್ಜ ಅಂತೇಳಿ ನಮ್ಮ ವಂಶಜ ಇದ್ರು, ಹಿರಿಕರು ಎಲ್ಲರೊಳಗೆ ಹಿರಿಕರು ಅಂದ್ರೆ ಮೊಟ್ಟ ಮೊದಲು ರೀ. ಎಷ್ಟೋ 2,000 ವರ್ಷ ಹೋಗ್ಯಾವ, ಯಾರಿಗೂ ಗೊತ್ತಿಲ್ಲ ಅದ್ರ ದಿನ ಕಾಣಿ ಅಂದ್ರೆ ಹಿಂದಿಂದ. ಆಗ ಇದನ್ನೇನಿಲ್ಲ ರೀ, ಅದರದ್ದು ಸಾಲ ಏನಿಲ್ಲ ರೀ, ಇಸ್ವಿಷನ್ ಸಾಲ ಅಂತೂ ಯಾರಿಗೆ ಗೊತ್ತಿಲ್ಲ. ಆದ್ರೆ ಡವಳಪ್ಪಜ್ಜ ಇಲ್ಲಿ ಇದೆಲ್ಲ ಇದನ್ನಿತ್ತು ರೀ, ಬೆಟ್ಟ ಕಾಡು. ಅವನು ಡವಳಪ್ಪಜ್ಜನೂ ಒಂದು 10-20 ಆಕಳಿದ್ದು ರೀ. ಅವು ಆಕಳ ಸಾಕಿದ್ರು ರೀ. ಅವರು ದೇವ್ರ ಮೇಲೆ ಭಾಳ ಭಕ್ತಿ, ದಿನ ಅವರು ನಾಮಸ್ಮರಣ ಶಂಕರನ ನಾಮಸ್ಮರಣವೇ ಮಾಡ್ತಿದ್ರು ರೀ ಅವರು. ಆಮೇಲೆ ಒಂದು ದಿವ್ಸ ಅವ್ರಿಗೆ ಕನಿಷ್ಠನಾಗ ಬಂದ್ರಿ ಅವರು. ಆಕಳ ದಿನಾಲ ಕಾಯ್ಕೊಂಡು ಬರೋದು ಕಟ್ಟೋದು, ಇಲ್ಲೇ ಮನಗೋದು. ಅವ್ರದ್ದು ಕುಟುಂಬ ಐತ್ರಿ. ಅವ್ರು 3 ಮಂದಿ ಅಣ್ತಂಬ್ರಿ, ಕರ್ವೀರಪ್ಪ, ಬಿಸ್ಲಪ್ಪ, ಹಿಂಗೆ ಡವಳಪ್ಪ 3 ಮಂದಿ ಅಣ್ಣ ತಮ್ಮರಿ. ಆದರೆ ಡವಳಪ್ಪ ಇವರು ಸಂತರ್ರಿ ಅವರು. ಅಂದ್ರೆ ನಡೆದಾಡೋ ದೇವ್ರ ಅಂತ ಹೇಳಿದ್ರು ಅವರು. ಬಸವಣ್ಣ ಮ್ಯಾಗ ಭಾಳ ಅವ್ರದ್ದು ಭಕ್ತಿ ಇತ್ತು. ಆಮೇಲೆ ಒಂದು ದಿವ್ಸ ಕನಿಷ್ಠನಾಗ ಬಂದ್ರಿ ಅವರು. ಕನಿಷ್ಠನಾಗ ಬಂದು ಬಸವಣ್ಣಪ್ಪ ಹೇಳಿದರು ಅಂದ್ರೆ ಇದ್ರ ಹಿಂದಿನ ಇತಿಹಾಸ ಅಂದರೆ ಒಂದು ದಿನಾಲು ಅವರಲ್ಲಿ ಒಂದು ಆಕಳು ಇತ್ತು ರೀ. ಅದು ಅದರಾಗಿಂದ ಒಂದು ಆಕಳು ಬಂಜಿ ಆಕಳು ಇತ್ತು ರೀ. ಅದೇನು ಇದ್ದಿದ್ದಿಲ್ಲ ಏನಿಲ್ಲ. ಆ ದಿನಾಲು ರಾತ್ರಿ ಹೋಗಿ ಅಲ್ಲಿ ಹೊತ್ತಿನ ಮ್ಯಾಗ ಅಲ್ಲಿ ಹೊತ್ತಿತ್ತು ರೀ. ಇಲ್ಲಿ ಆ್ಯಕ್ಚುಲಿ ಇದು ಬಸವಣ್ಣದನ ಇಲ್ಲಿ ಹೊತ್ತಿನ ಮ್ಯಾಗ ದಿನಾಲು ರಾತ್ರಿ ಹೋಗಿ ಹಾಲು ಕೊಡ್ತಿತ್ತು ರೀ. ಅದು ಇವ್ರಿಗೆ ಒಂದು ದಿವ್ಸ ಕಾಣಿಸುತ್ತೆ ಡವಳಪ್ಪಜ್ಜಾಗ. ಕಾಣಿಸಿದ ಮೇಲೆ ಮತ್ತೆ ಮರುದಿವ್ಸ ಕನಿಷ್ಠನಾಗ ಬಂತು. ಹಿಂಗೆ ನಾನು ಇಲ್ಲಿ ಅದೀನಿ, ನನ್ನ ಹಡ್ಡಿ ತೆಗೀರಿ ಅಂತ ಹೇಳಿದರು. ಆಮೇಲೆ ಅವರು ಇದೆಲ್ಲ ಹಡ್ಡಿ ತೆಗೆದ್ಮೇಲೆ ಇಲ್ಲಿ ಆ್ಯಕ್ಚುಲಿ ಕುಂತಿತ್ತು. ಆಮೇಲೆ ಹಡ್ಡಿ ತೆಗೆದ ಆಮೇಲೆ ಹೊಂಟಿರ್ರಿ ಅವರು. ಬಸವಣ್ಣಪ್ಪ ಕಾಣಿಸಿದ ಮ್ಯಾಗ ಇದೆಲ್ಲ ಇವ್ರದ್ದು. ಆಮೇಲೆ ಪೂಜೆ ಹಳಕ್ಕೆ ಇಲ್ಲಿ ಅಗರಾಣಿ ಅಂತ 1 ಕಿಲೋಮೀಟ್ರ್ ಐತ್ರಿ. ಅಲ್ಲಿಂದ ನೀರು ತಂದು, ಅಲ್ಲಿ ಸಂಗಮನಾಥ ಗುಡಿ ಐತ್ರಿ, ಅಲ್ಲಿಂದ ನೀರು ತಂದು ಇಲ್ಲಿ ದಿನಾಲು ಪೂಜೆ ಇದು ದಿನಾಲು ನಿತ್ಯ ನಡೀತ್ರಿ. ನಡೆಯತ್ತಿತ್ತು. ಈ ಮುಸ್ಲಿಮದವರೇ ಏನೋ ಒಂದೇ ದಿನದೊಳಗೆ ದೇವಸ್ಥಾನ ಮುಸ್ಲಿಮರದ್ದು ಇತಿಹಾಸ ಅಂದ್ರೆ ಹಿಂಗೈತ್ರಿ. ಅವರು ಎಲ್ಲ ದೇವರನ್ನ ಪರೀಕ್ಷೆ ಮಾಡ್ಕೊತ ಬರ್ತಿದ್ರು ಪೂರ್ವಿ. ಹಜಾರೋ ವರ್ಷದ ಹಿಂದ್ರಿ ಎಲ್ಲ ದೇವ್ರನ್ನ ಖರೆ ದೇವ್ರಂತ ಇಲ್ಲ ಅಂತಿದ್ರಿ ಅವರು. ಆಮೇಲೆ ಪರೀಕ್ಷೆ ಮಾಡ್ಕೊತ ಇಲ್ಲಿಗೆ ಬಂದರು. ಇಲ್ಲಿ ಬಂದ ಮ್ಯಾಗತ್ತವ್ರಿ ಅವ್ರಿಗೆ ಬಸವಣ್ಣಗೆ ಇದನ್ನಾದ್ರಿ ಅವರು. ಅಂದ್ರೆ ಅವನು ಇವನು ಖರೆ ಇಲ್ಲ ಅಂತೇಳಿ ಅವನು ದುಬ್ಬಿನಾಗ ಒಂದು ಹಾರಿ ಹೊಡೆದಾರ್ರಿ ಅವ್ರು. ಹಾರಿ ಹೊಡೆದ್ಮ್ಯಾಗ ಒಂದು ಸೈಡ್ ರಕ್ತ, ಒಂದು ಸೈಡ್ ಹಾಲು ಬರತ್ತಿತ್ತು. ಅದಾವ್ರಿ. ಅಂದ್ರೆ ಆ್ಯಕ್ಚುಲಿ ಸ್ವಲ್ಪ ಮುಚ್ಚಾವು, ಸ್ವಲ್ಪ ನಿಮ್ಗೆ ಕಾಣಿಸ್ತಾವೆ, ಅಷ್ಟೇನಿಲ್ಲ ಕ್ಲಿಯರ್. ಆದ್ರೆ ಒಂದು ಸೈಡ್ ಹಾಲು, ಒಂದು ಸೈಡ್ ರಕ್ತ ಬರೋದಿತ್ತು. ಆ ಕ್ಷಣದಾಗ ಅವ್ರು ಹೊಡೆಯವ್ರು ಏನಿದ್ರಲ್ಲ, ಆದಿಲ್ ಶಾ ಬಾದ್ಶಾ ಅಂತೇಳಿ ಅವ್ರ ಸೈನಿಕರು ರೀ. ಅವ್ರ ಕಣ್ಣು ಹೋದ್ರು. ತಕ್ಷಣ ಕಣ್ಣು ಹೋದ್ಮ್ಯಾಗತ್ರಿ. ಆಮೇಲೆ ಅವ್ರು ಇವ್ರಿಗೆ ಶರಣ ಬಂದರು. ಇಲ್ಲಪ್ಪ ನೀನು ಖರೇದಿ ಏನಿದ್ದು ನಾವು ನಿನಗೆ ಶರಣ ಬರ್ತೀವಿ ಅಂತ ಹೇಳಿ ಆಗ ಬೇಡ್ಕೊಂಡಿದ್ದಿರಿ ಅವರು. ಒಂದೇ ರಾತ್ರಿಯಲ್ಲಿ ಹೊಳಿ ನೀರು ತಂದು ನಾವು ನಿನ್ನ ಗರ್ಭ ದೇವಸ್ಥಾನವನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿ ಬೇಡ್ಕೊಂಡಿದ್ರು. ಮುಸ್ಲಿಂ ದೊರೆಗಳು ಕಟ್ಟಿದ ದೇವಾಲಯ. ಇದು ಮುಸ್ಲಿಮ್ ಒಳಗಿಂದೆಲ್ಲ ಆಕಾರ ದೇವಸ್ಥಾನದ ಮುಸ್ಲಿಮರದ್ದು ಇದನ್ನ ಐತ್ರಿ ಅದು. ನಮ್ಮ ಕಮನದು ಅಂದ್ರೆ ನಮ್ಮ ಹಿಂದೂ ಇದರಾಗ ಇಲ್ಲರಿ ಅದು, ಅಂದ್ರೆ ಒಳಗಿಂದ ಅಷ್ಟ. ಆಮೇಲೆ ಇದೆಲ್ಲ ಡೆವಲಪ್ ಆಗೈತ್ರಿ. ಆಮೇಲೆ ಹತ್ರ ಅವ್ರಿಗೆ ಶರಣ ಬಂದು ಆಮೇಲೆ ಕೇಳ್ಕೊಂಡ್ರಿ ಅವ್ನು, ನನ್ನ ಕಣ್ಣು ನನಗೆ ತಿರುಗಿ ಬರಲಿ, ಮತ್ತು ಒಂದೇ ದಿನದಾಗ ಹೊಳೆ ನೀರು ರೀ, ಕೃಷ್ಣಾ ನದಿ ನೀರು ಇಲ್ಲಿಂದ 40 ಕಿಲೋಮೀಟರ್ ಐತಿ, ಅಲ್ಲಿ ತಂದು ಒಂದು ರಾತ್ರಿಯಾಗ ಅವ್ರು ಕಟ್ಟಿ ಕೊಟ್ರಿ. ಆಮೇಲೆ ಅವ್ನು ಕಣ್ಣು ತಿರುಗಿ ಬಂದ್ರಿ ಅವ್ನು. ಅದು ಒಂದು ರೀ. ಮತ್ತೊಂದು ಪ್ರತಿ ವರ್ಷ ಅಂತ ಹೇಳ್ತಾರೆ. ಅದೊಂದು ರೀ. 1 ಮಿನಿಟ್ ರೀ. ಅದು ಈ ರಾತ್ರಿ ಗುಡಿ ಗದ್ದಲ್ಲ. ಆಮೇಲೆ ಅವು ಮತ್ತು ಪರೀಕ್ಷೆ ಮಾಡಿದ್ರಿ. ಮಾಂಸಾರದ ಒಂದು ತಾಟ ತಂದು ಅವ್ನು ದೇವ್ರ ಮುಂದೆ ಇಟ್ಟಿದ್ದ. ಆದ್ರೆ ಅದನ್ನು ತೆಗೆದು ಪೂಜೆ ಮ್ಯಾಗಿಂದ ಇದನ್ನು ಕಾಗದ ತೆಗೆದು ನೋಡಿ ಮ್ಯಾಗತ್ರಿ, ವಸ್ತ್ರ ತೆಗೆದು ನೋಡಿದ ಮ್ಯಾಗತ್ತ ಅವೆಲ್ಲ ಹೂವಾಗಿದ್ರು. ಅನೇಕ ಥರದ ಹೂವಾಗಿ, ಮೋಸ ಹೋಗಿ ಹೂವಾಗಿದ್ದು ಎಲ್ಲ ಥರದ್ದು. ಮತ್ತೇನು ಕೇಳ್ರಿ ನೀವೀಗ? ಈಗ ಬಸವಣ್ಣ ಏನು ಎತ್ತರ ಹಾಕನತ್ತ ಪ್ರತಿ ವರ್ಷ? ಇತ್ತು ರೀ. ಅದು ಒಂದು ಕಾಲಾನುಕಾಲ ಹಂಗೆ ಹಾಕೋತ ಬಂದಿದ್ರಿ ಅವ. ಸ್ಟಾರ್ಟ್ಕಂತೂ ಸಣ್ಣವ ಇದ್ದ. ಆಮೇಲೆ ಹಂಗೆ ದಿನೂ ಒಂದು ಪರಿ ಒಂದು ಸ್ವಲ್ಪ ಬೆಳ್ಕೋತ ಬರತ್ತಿದ್ದ. ಯಾವಾಗ ಇವರು ಬಂದ್ರೆ ಇದನ್ನು ಹೊಡೆದ್ರಲ್ರಿ, ಅಲ್ಲಿಗೆ
ನಿಂತು ಬಿಟ್ಟೈತೆ ಅದು ಅಂದರೆ ಆಮೇಲೆ ಈ ಪವಾಡದು ನಡೆಯೋದು ಇಲ್ಲಿ ಸ್ಥಳದೊಳಗ ಹೆಂಗೆ ಬಯಲು ಸೀಮೆ ಒಳಗ್ರಿ ಹಾಂ ರೀ. ಬಸವನ್ ಇರೋದ ಒಂದ್ ರೀತಿ ಏನ್ ಹೇಳ್ತೀರಿ ಅದಕ್ಕೆ ಪವಾಡಗಳು ಏನಾಗ್ತಾವ ಜನಸಾಗರನ ಹೊರದು ಬರ್ತೈತಿ ಜನಸಾಗರ ಇದು ಸ್ವಯಂಭೂ ಅವ್ನು ಹುಟ್ಟಿದವನ ಅದನ್ರಿ ಅವನೇನು ಮೂರ್ತಿ ತಂದು ಕುಣಿಸಿಲ್ಲ ಏನಿಲ್ಲ, ಯಾರು ಕೆತ್ತಿಲ್ಲ ಏನು ಕೆತ್ತಿಲ್ಲ, ಯಾರಿಗೆ ಇದನ್ನ ಇಲ್ಲ. ಈ ಅಗದಿ ಈಗ ನೀವು ಎತ್ತ ನೋಡ್ಬೋದ್ರಲ್ಲ ಹೊರಗೆ ಅದೇ ಪ್ರಕಾರದ ನಾವು ಕಿವಿ ಕೋಡು ಎಲ್ಲನ ಒಟ್ಟು ಮುಂದೆ ಎದಿ ಅಗದಿ ಜಾಗೃತ ದೇವಸ್ಥಾನ. ಎಲ್ಲ ಬರೋವರೆಗೆ ಈಗಂತೂ ಭಾಳ ಜನರಿಗೆಲ್ಲ ಈಗೀಗ ತೋರಿಸ್ಕೊಡತ್ತಾರ್ರಿ ನಿಮ್ಮ ಬಸವಣ್ಣ ನಿಮ್ಮ ಮನೆ ದೇವ್ರದಾನು ಹೋಗ್ರಿ. ಎಷ್ಟೋ ಈಗ ಹೊಸ ಭಕ್ತರು ರೀ ನಮ್ಗೇನು ಗೊತ್ತಾಯ್ತಿದ್ದಿಲ್ಲ ನಾವು ಬಂದೀವಿ ಅಂತ ಹೇಳ್ತಾರೆ. ಜಾಗೃತ ಸ್ಥಳ ಸ್ವಯಂಭೂ ಏನು ಮತ್ತು ಇರಿ ಎಷ್ಟೋ ವರ್ಷ ಆತ್ರಿ ದಿನಾಲು ಈಗ 3 ಪೂಜೆ ಮತ್ತು ಇತರ ವೇಳೆ 2 ಪೂಜೆ ಎಷ್ಟು ತಿಕ್ಕಿ ಮಾಡಿದ್ರೆ ಒಂದು ಇದನ್ನ ಒಂದು ದಾರಷ್ಟು ಸಮುದಿಲ್ಲ ಶಿಲೆನೋ ಒಂದು ರೀತಿ ಅದ್ಭುತ ಬೇರೆ ಐತಿ. ಅದ್ಭುತ ಬೇರೆನೇ ಇದೆ. ಇಲ್ಲಿ ಸಿಗುವಂತ ಶಿಲೆನೋ ಐತೆ ಅಥವಾ ಬೇರೆ ಕಡೆ ಶಿಲೆ ಅದೇನೋ ಶಿಲೆ ಅಂದ್ರೆ ಈ ಕಲ್ಲು ಬಸವನ ಕಲ್ಲು ಹಾಂ ಇಲ್ಲಿ ಸ್ಥಳ ಇಲ್ಲಿಲ್ರಿ ಅದೇನು ಬೇರೆ ಕಡೆ ಕಲ್ಲು ಅದೇನು ಇಲ್ಲಿ ಕಲ್ಲಿಂದ ವಿಷಯನೇ ಇಲ್ರಿ ಇಲ್ಲಿ. ಅವ್ನು ತಾನಾಗೆ ಹುಟ್ಟೆ ಬಂದದ ನಾನು ಎಲ್ಲಿ ಕಲ್ಲು ತಂದಿಲ್ಲ, ಯಾರು ಹೊಡೆದಿಲ್ಲ, ಯಾರು ಗಡಿಸಿಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ಎಲ್ಲಿ ಜಗತ್ನಾಗ ಎಲ್ಲಿ ಹೋದ್ರು ಇಂಥ ನಂದಿ ಎಲ್ಲಿಲ್ಲ. ಹುಟ್ಟಿದವನ ಹೊರಗಡದಾರ ನಂದಿ ಇಸ್ಕಿ ದೊಡ್ಡ ಅದಾವು ತಂತಂದು ಕುಣಿಸಿದ್ದು ಅದಾವ. ಆದ್ರೆ ಇವ್ ಉದ್ಭವ ಆಗ್ಯಾನ್ರಿ ಸ್ವಯಂಭೂನ ಅದ. ನೀವು ಈ ಮುಸ್ಲಿಮದವರೇ ಭಾವಚಿತ್ರ ಒಂದು ಕಲ್ಲು ಐತ್ರಿ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿದ್ದು ಅದು ಇತಿಹಾಸ ಏನ ಮತ್ತು ಗೋನ ಬಸವನಂದ ಹೊಳ್ಳಿ ಐತಿ ಅದು ಇತಿಹಾಸ ಐತಿ. ಇದು ಅವನದೊಂದು ಮೂರ್ತಿ ಐತಿ ಅಂತೇಳಿ ಇವನೊಂದು ಕೀರ್ತಿ ಆಗಲಿ ಅಂತೇಳಿ ಅಲ್ಲಿ ಅವನದು ಇದನ್ನು ಮಾಡ್ಯಾರ ರೀ ಈ ಮುಸಲ್ರದ್ದು ಅವ್ರದ್ದು ಮುಸ್ಲಿಮ್ರದ್ದು. ಅಂದ್ರೆ ಬಸವಣ್ಣನ ಪೂಜೆ ಆಗೋ ಹೊತ್ನಾಗ ಇವಂದು ಪೂಜೆ ಆಗಬೇಕು ಅಂಥೇಳಿ ಅವನದೊಂದು ಇದನ್ನು ಮಾಡ್ಯಾರ. ಅಂದರೆ ಇದು ಇಡೀ ಅದೆಲ್ಲ ಪಬ್ಲಿಕ್ ಗೊತ್ತಾರೆ ಆಗ್ಬೇಕಲ್ಲ ಇತಿಹಾಸ ಏನು ಹಿಂದಿಂದ ಐತಿ ಅನ್ನೋದು. ಅವಂತೂ ಪರೀಕ್ಷೆ ಮಾಡಿ ಇಷ್ಟೆಲ್ಲ ಮಾಡಿದ ಮ್ಯಾಗ ಅವನದು ಒಂದು ಹೆಸರು ಉಳಿಲಿ ಅಂತೇಳಿ ಅಲ್ಲಿ ಅವನ ಕೀರ್ತಿ ಆಗಲಿ ಅಂತೇಳಿ ಅದೊಂದು ಅಲ್ಲಿ ಶರಣ ಬಂದಾನ ಬಿಡ್ರಿ ನಾವು ಅಲ್ಲಿಗೆ ಹಾಕ್ಯಾನ್ರಿ. ಅಂದ್ರೆ ಅವಾಗ ಹಾಕ್ಯ ಇಲ್ಲಿ ಮುಂದೆ ಬರ್ಬೇಕು ನಾವು ಅವಾಗ ಹಾಕ್ಯ ಮುಂದೆ ಈ ಕಡೆ ಬರ್ಬೇಕಾಗ. ಆಮೇಲೆ ಬಸವಣ್ಣನ ಮೂರ್ತಿ ಹೆಂಗೆ ಒಳ್ಳೆತ್ತು ಅಂತ ನೀವು ಕೇಳ್ರಿ. ಇದ್ರ ಇತಿಹಾಸ ಅಂದ್ರೆ ರೀ ಇಲ್ಲಿ ಆಜೂರು ಅಂತ ಊರು ಐತ್ರಿ, ಒಂದು 4 ಕಿಲೋಮೀಟರ್ ಅಂತರ ಐತ್ರಿ. ಇದು ಪೂರ್ವಿ ಎಲ್ಲ ಏನೈತ್ರಿ ಆಜೂರು ಹದ್ದಿನಾಗ ಐತ್ರಿ. ಇದೆಲ್ಲ ಗಿಡಗಂಟಿ ಅದ ಕಾಕಳುಗಳು ಇಲ್ಲೇ ಮೇಯಿಸ್ತಿದ್ರಿ ಅವರು. ಡೊಳಪ್ಪಜ ಅಂದ್ರೆ ಇಲ್ಲಿ ಅದಾರ ನೋಡ್ರಿ ಫೋಟೋ ಅವ್ರದ್ದು. ಆಮೇಲೆ ಅವ್ರು ಇಲ್ಲೆಲ್ಲ ತಿರುಗಾಡಿಸ್ತಿದ್ರು ದಿನಾಲು. ಅವ್ರದ್ದು ಮೆಟ್ಟು ಇಲ್ಲೇ ಐತ್ರಿ, ನಿನ್ಲಾಕ್ ಇಲ್ಲೇ ಇದ್ರು ಅವರು. ಗುಡಿಸಲ್ರಿ ಅವಾಗಿನ ಹಳೆ ಕಾಲದಾಗ ಅಂದ್ರೆ ಗುಡಿಸಲ. ಆಮೇಲೆ ರೀ ಅವರು ಆಜೂರ್ದು ಒಬ್ಬರು ಗೌಡ್ರು ಅದಾರ, ಬಸಗೌಡ ಪಾಟೀಲ್ ಅಂತೇಳಿ ಇದ್ದರು ರೀ. ಅವರು ತೀರ್ಕೊಂಡಾರ್ರಿ. ಈಗ ಅವರು ಇತಿಹಾಸ ಹಿಂದಿನ ಮಂದಿ ಅದೆಲ್ಲ. ಆಮೇಲೆ ಅವ್ರದ್ದು ಭಕ್ತಿ ಇಷ್ಟಿತ್ತು ರೀ, ದಿನ ನೈವೇದ್ಯ ತೊಗೊಂಡು ಬರೋದಿದ್ರು ಅವ್ರು. ತಪ್ಸಲ್ದ ದಿನಾಲು ನೈವೇದ್ಯ ಅವಾಗ ಬರೆದಿದ್ರೆ ನಡೀತಿದ್ದಿಲ್ಲ. ಒಂದು ದಿವ್ಸ ಲೇಟ್ ಆತ್ರಿ ಅವ್ರಿಗೆ ಬರಾಕ್ ಲೇಟ್ ಆಯ್ತು. ತಿರುಗಿ ಅದ್ರ ಸಂಬಂಧ ಒಂದು ಸ್ವಲ್ಪ ಈ ಕಡೆ ರೈಟ್ ಸೈಡ್ ತಿರುಗಿ ನೋಡ್ಯಾನ. ತಿರುಗಿ ನೋಡ್ಯಾರ ನೈವೇದ್ಯ ದಿನ ಯಾಕೆ ಬರಲಿಲ್ಲ. ಈಗೆಲ್ಲ ಬಂದಾಗಿದ್ರಿ. ಪೂರ್ವಿನ ಕಂಟಿನ್ಯೂ ತರತ್ತಿದ್ರು, ಈಗ ಯಾರು ಅರ್ಥ ಮಾಡಿ. ಉಗಾದಿಗೆ ಆ್ಯಕ್ಚುಲಿ ವರ್ಷದಾಗ ಒಂದು ಜಾತ್ರೆ ಅಂದ್ರೆ ಉಗಾದಿ ಒಳಗಡೆ. ಉಗಾದಿ ಪಡ್ಡೆಗೆ ಚಾಲು ಆತಂದ್ರೆ 5 ದಿವಸ ಇರ್ತೈತೆ. ಆಮೇಲೆ ಶ್ರಾವಣದಾಗಂತೂ ಪ್ರತಿ ಸೋಮವಾರ ಇರತೈತಿ. ಅಕ್ಷಯ ತೃತೀಯ ಒಂದ್ರಿ ಮೊನ್ನೆ ಆಯ್ತಲ್ರಿ. ಈಗ 3 ಹೊತ್ತು ರೀ, ಶ್ರಾವಣದಾಗೂ 3 ಹೊತ್ತ, ಇತರ ವೇಳೆ 2 ಹೊತ್ತ. ನಮ್ದು ಇದ್ರ ಮನೆ ದೇವ್ರಿ, ಮನೆ ದೇವ್ರು. ನಾವು ನಮ್ಮ ಮದುವೆಗೆ 15 ವರ್ಷ ಆತ್ರಿ. ಅವಾಗ್ಲಿಂದ್ರೂ ಬರ್ತಿದ್ದೇವ್ರಿ ನಾವು. ನಮ್ಮ ಮನೆ ದೇವ್ರು ಅಂತೇಳಿ ವರ್ಷ ಬರ್ತಿರ್ತೇವ್ರಿ. ಚಲೋ ಅನಿಸ್ತೈತ್ರಿ ಎಲ್ಲ ದೇವಸ್ಥಾನ. ಇಲ್ಲ ರೀ, ಇಲ್ಲ. ಆದ್ರೂ ಪವಾಡ ಐತ್ರಿ ಅನಿಸ್ತೈತ್ರಿ ನನಗೂ. ಹಾಂ. ಹಾಂ, ಪೂಜೆ ಅಭಿಷೇಕ ಮಾಡಿಸ್ತೇವ್ರಿ ವರ್ಷ ಹಿಂಗೆ. ಈಗ 3 ವರ್ಷ 4 ವರ್ಷ ಆತ್ರಿ ನಾವು ಪ್ರಸಾದ ಇಟ್ಟಿರ್ತೇವೆ. ನವಂಬರ್ಗೆ ಅದು ಬಂದಿರ್ತೇವ್ರಿ ನಾವು ಬಸವನ ಗುಡಿ ಇದೊಂಥರ ವಿಶೇಷ ಗುಡಿ ಐತ್ರಿ. ಯಾಕಂದ್ರೆ ನಾವು ಚಿಕ್ಕವಳಿದ್ದಾಗಿಂದ ಬರ್ತೀನಿ ರೀ ಇಲ್ಲಿ ಗುಡಿಗೆ. ನಮ್ಮ ಮನೆ ದೇವರು ಇದರಿ ಗಂಡು ಮನಿದ್ದು ತವ್ರ ಮನಿದ್ದು. ಹಿಂಗಾಗಿ ವಿಶೇಷ ಅವನ ಪೂಜೆ ಅವನದು ಈಡೇರಿಕೆಗಳೆಲ್ಲ ವಿಶೇಷವಾಗಿದ್ದಾವೆ ಎಲ್ಲ.
ಹಿಂಗೆ ಅವನ ಭಕ್ತಿಗೆ ಯಾರು ಮೆಚ್ತಾರ ಅವ ಎಂದೂ ಕೈ ಬಿಡಲ್ಲ ಅವ ದೇವರು ಆ ಥರ ದೇವ್ರಿದ್ದಾನೆ. ಮತ್ತು ವಿಶೇಷ ಅಲಂಕಾರನೂ ಹಾಕವ್ರಿ ಇಲ್ಲಿ. ಅವ 3 ಹೊತ್ತು ಪೂಜೆ ಐತಲ್ರಿ, 3 ಹೊತ್ತು ಪೂಜೆನೂ 3 ಹೊತ್ತು ವಿಶೇಷನ ರೀ ಅವ್ನ ಪೂಜೆ. ಅದಕ್ಕೆ ನೆನೆದವರ ಮನದಲ್ಲಿ ಅಂದಂಗೆ ಎಲ್ಲಿ ಅವ್ರ ಮನಸ್ಸಿನಾಗ ಎಲ್ಲಿ ಇರ್ತಾನಲ್ಲ ಅಲ್ಲಿ ಭಗವಂತ ಬಂದೇ ಬರ್ತಾನೋ ಅನ್ನೋದು ಸಾಕ್ಷಿರಿದು. ಒಂದು ಉದ್ಭವ ಶಿಲೆ. ಹಾಂ, ಒಂದು ಉದ್ಭವ ಶಿಲೆ ರೀ. ಅವನ ಉದ್ಭವ ಆಗಿ ಅವರ ಡವಳೇಶ್ವರನ ಮನೆಗೆ ಹೋಗಿ ಅವನಲ್ಲಿ ಹೋಗಿ ಹೇಳಿ ಅವ್ರನ್ನ ಒಂದು ಇಲ್ಲಿ ಹೋಗ್ರಿ ಹಿಂಗೆ ಐತಿ ಹಿಂಗೆ ಮಾಡಿ ಹುತ್ತಿದಾಗ ಕಾಣಿಸ್ಕೊಂಡಾನ ಅವ್ರು. ಹಿಂಗಾಗಿ ಅವನು ಒಂಥರ ಪೂಜೆ ವಿಶೇಷ ಪೂಜೆ ತರ್ಕೊಬೋದು. ನೀವು ಬಂದಾಗೆಲ್ಲ ವಿಶೇಷ. ಹಾಂ, ನಾವು ಬ್ಯಾಳಿ ಪೂಜೆ ಕಡಿಸ್ತೀವಿ ರೀ. ಆಮೇಲೆ ನಾವು ವಿಶೇಷ ಪೂಜೆ ಎಲ್ಲ ಕಡಿಸಿ ನಾವು ಎಲ್ಲ ಅವ್ರ ಮನೆ ಭಕ್ತರಾಗ ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಎಲ್ಲ ಥರ ಪೂಜೆ ಮಾಡ್ತೀವಿ. ಬರ್ತೀರಿ. ಹಾಂ ರೀ, ಎಲ್ಲರನ್ನೂ ಕರ್ಕೊಂಡು ಬರ್ತೀವಿ.